ಇದು ಗರುಡಾಚಾರಿ ಅವರಂತವರು ಪರ್ಚೇಸ್ ಮಾಡಿದಾರಂತೆ. ಸೊ ಮಾಡಿದಾರಂತ ನಮಗಂತೂ ರಿಯಲ್ ಎಸ್ಟೇಟ್ ಕಂಪನಿ ಅದು. ರಿಯಲ್ ಎಸ್ಟೇಟ್ ಕಂಪನಿ ಅದು. ರಿಯಲ್ ಎಸ್ಟೇಟ್ ಅಲ್ಲ, ಗರುಡಾಚಾರಿ ಅಂತ ಈಜಿ ಇದು ಗರುಡ ಮಹಲ್ ಇದೆಯಲ್ಲ, ಗರುಡ ಮಹಲ್, ಗರುಡ ಮಹಲ್, ಗರುಡ ಗ್ರೂಪ್ಸ್ ಅವ್ರದ್ದು. ಇಲ್ಲಿ ಈಜಿ ಮಹಲ್ ಅಂತ ಒಂದು ಪ್ರಾಜೆಕ್ಟ್ ಇದೆ ಅವ್ರದ್ದು. ಸೊ ಅದರಲ್ಲಿ ಒಂದು 5 ಎಕರ್ಸಲ್ಲಿ ಅಲಾಟಿಸ್ಗಳಿಗೆ ಕಟ್ಟಿ ಕೊಡ್ತೀವಿ ಅಂತ ಅವರು ಇದು ಮಾಡಿದ್ದಾರೆ. ಸೊ ಅವ್ರ ಪ್ರಕಾರ ಇಲ್ಲೆಲ್ಲ ವೆಕೇಟ್ ಮಾಡಿ ಕೊಟ್ಟರೆ ನಾವು ಕಟ್ಟಿ ಕೊಡ್ತೀವಿ ಅಂತ ಕೋರ್ಟೂ ಆರ್ಡರ್ ಆಗಿದೆ. ಕೋರ್ಟಿಂದನೂ ಕಟ್ಟಿಕೊಡಿ ಅಂತ ಆರ್ಡರ್ ಆಗಿದೆ. ಸೊ ಅವ್ರು ಕಟ್ಕೊಡೋದಕ್ಕೆ ರೆಡಿ ಇದ್ದಾರೆ. ಇಲ್ಲಿ ವೆಕೇಟ್ ಮಾಡೋದಕ್ಕೋಸ್ಕರ ಇವ್ರು ವೆಕೇಟ್ ಮಾಡಿಸ್ತಾರೆ ಇವಾಗ. ಸೊ ಇಲ್ಲಿರೋ ಬಾಡಿಗೆಯಲ್ಲಿರೋ ಜನಗಳಿಗೆ, ಇಲ್ಲಿರೋ ಬಡವರಿಗೆ ಎಲ್ಲೂ ಇರೋದಕ್ಕೆ ಸಡನ್ನಾಗಿ ವ್ಯವಸ್ಥೆ ಇಲ್ಲ. ಎಲ್ಲ ಸ್ಕೂಲ್ ಹೋಗೋದ್ರಿಂದ ಎಲ್ಲರೂ ಟೈಮ್ ಕೇಳಿದ್ರು ಅಷ್ಟೇ, ಒಂದು ಜೂನ್ವರೆಗೂ. ಸ್ಕೂಲ್ ಎಲ್ಲಿದೆ? ಎಲ್ಲ ಎಲ್ಲಿ ನಿಯರೆಸ್ಟ್ ಇದೆ, ಎಲ್ಲ ಕೆಲಸಕ್ಕೆ ಹೋಗೋಲ್ಲ ನಿಯರೆಸ್ಟು. ಸೊ ಅವರು ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ಆಗಲಿ ನಾವು ಖಾಲಿ ಮಾಡಿ ಕೊಡ್ತೀವಿ ಅಂತ ಎಲ್ಲ ಇದು ಮಾಡಿದ್ವಿ. ಅದಾದ್ಮೇಲೆ ಎಲ್ಲಿ ಹೋಗೋಕ್ಕೆ ಪ್ಲಾನ್ ಇದೆ? ಎಲ್ಲಿ ಹೋಗ್ತೀರಾ ನೀವು? ಇದು ಬೇರೆ ಇವಾಗ ಅವ್ರೇನು ಹೇಳ್ತಾರೆ, ಸಂಜಾಪುರ ಹತ್ರ ಎಲ್ಲೋ ಒಂದು ಹಳ್ಳಿ ಒಳಗೆ ಇಲ್ಲ, ಬಟ್ ಅದು ಅವ್ರ ಪ್ಲಾನು. ಬಟ್ ಕಟ್ಟಿ ಕೊಡೋದು ಅದು ಬರೋಕ್ಕೆ ತುಂಬ ವರ್ಷ ಆಗುತ್ತೆ. ಸದ್ಯಕ್ಕೆ ನಾವೆಲ್ಲಿ ಬಾಡಿಗೆಗೆ ಮನೆ ನೋಡ್ತಾ ಇದ್ದೀವಿ. ಬಾಡಿಗೆ ಮನೆಗಳು ಸಿಗ್ತಾ ಇಲ್ಲ ಇವಾಗ. ಸಡನ್ ಆಗಿ ಇವತ್ತು ನಾಳೆ ಎಲ್ಲ ಖಾಲಿ ಮಾಡಬೇಕು ಅಂತ ಇದು ಮಾಡ್ತಾವ್ರೆ. ನೀವೇನು ಮಾಡ್ತೀರಾ? ಇವಾಗ ಇನ್ನೂ ನಾವು ಮನೆ ನೋಡ್ತಾ ಇದ್ದೀವಿ, ಕಾರ್ ತಗೋಬೇಕು, ಇನ್ನು ಮನೆ ಸಾಮಾನು ಈಚೆಗೆ ಹಾಕಬೇಕು. ನೀವೇನು ಕೆಲಸ ಮಾಡೋದು? ನಾವು ಬಂದ್ಬಿಟ್ಟಿದ್ದೇವೆ ಪೇಂಟರು. ರೇಡಿಯೇಟರ್ ಅಂಗಡಿಗಳಿಗೆ ಪೇಂಟ್ ಕೆಲಸ ಮಾಡ್ತೀವಿ ನಾವು. ಸೊ ಇಲ್ಲಿ ಒಬ್ಬರಿಗೆ ಸರಿಯಾದ ಹೆಲ್ಪ್ ಇಲ್ಲ. ಸಡನ್ನಾಗಿ ಎಲ್ರಿಗೂ ದಡ ಖಾಲಿ ಮಾಡಿ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಬಯೋಮೆಟ್ರಿಕ್ ಕಾರ್ಡ್ ಕೊಡ್ತಾವ್ರೆ. ಸ್ಲಮ್ ಬೋರ್ಡ್ ಅವರು ಬರೀ ಅದರಲ್ಲಿ ಸ್ಲಮ್ ಬೋರ್ಡು ಫೋನ್ ನಂಬರ್ ಹಾಕಿದ್ದಾರೆ. ಮೊದಲು ಬಂದು ಫೋಟೋಸ್ ಎಲ್ಲ, ಫ್ಯಾಮಿಲಿ ಫೋಟೋಸ್ ಎಲ್ಲ ಇಟ್ಕೊಂಡೋದ್ರು. ಅದು ತೊಗೊಂಡಾಗ ಅದಕ್ಕೆ ಫ್ಯಾಮಿಲಿ ಫೋಟೋ ಮಾಡಿ ಕಾರ್ಡ್ ಕೊಡ್ತಾವ್ರೆ. ಸೊ ಅವ್ರು ಬಂದ್ಬಿಟ್ಟು ಸರ್ಜಾಪುರಲ್ಲಿ ಕಟ್ಟಿ ಕೊಡ್ತೀವಿ ಅಂತ ಇದು ಮಾಡ್ತಾವ್ರೆ. ಸದ್ಯಕ್ಕಂತೂ ಇವಾಗ ಏನೂ ಇಲ್ಲ. ನಾವು ಪರಿಹಾರನೂ ಡಾಕ್ಯುಮೆಂಟ್ಸ್ ಇದೆಯಾ ಏನಾದರೂ? ಡಾಕ್ಯುಮೆಂಟ್ಸ್ ಇದೆ. ಏನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವರು? ಇಲ್ಲ, ಅವ್ರ ಡಾಕ್ಯುಮೆಂಟ್ ಏನಾದರೂ? ಅವ್ರ ಡಾಕ್ಯುಮೆಂಟ್ ಏನು ಕೊಡ್ತಾ ಇಲ್ಲ. ಇವಾಗ ನಮ್ಮ ಫಸ್ಟ್ ಒಂದು 6 months ಬ್ಯಾಕ್ ಬಂದು ಈ ಥರ ಸರ್ಜಾಪುರದಲ್ಲಿ ನಿಮಗೆ ಕೊಡ್ತೀವಿ ಅಂತ ಏನೂ ಕೊಟ್ಟಿಲ್ಲ. ಡಾಕ್ಯುಮೆಂಟ್ ಏನೂ ಇಲ್ಲ, ಬರೀ ಮಾತು. ಡಾಕ್ಯುಮೆಂಟ್ಸ್ ವಿತೌಟ್ ಏನೂ ಇಲ್ದಿರ ಇಲ್ಲಿ ಕೊಡ್ತೀವಿ ಅಂತಲೂ ಒಂದ್ಸಲ ಸ್ವಲ್ಪ ಜನ ಕರ್ಕೊಂಡೋಗಿ ಸ್ಪಾಟ್ ತೋರಿಸಿದ್ರು, ಯಾರ್ದೋ ಜಾಗ ತೋರಿಸ್ಬಿಟ್ಟು ಇದು ಮಾಡ್ತಾವ್ರು ಅಷ್ಟೇ. ಅದು ನಿಜ ಕೊಡ್ತಾರೋ ಸುಳ್ಳು ಕೊಟ್ಮೇಲೆ ಗೊತ್ತಾಗಿಲ್ಲ. ಅರೌಂಡು ನಾವು 10 yearsಯಿಂದ ನೋಡ್ತಾ ಇದ್ದೀವಿ. ಇಲ್ಲಿ ಫಸ್ಟು ಬಿಲ್ಡಿಂಗ್ಗಳು ಚೆನ್ನಾಗಿರುವಾಗಲೇ ಬಿಲ್ಡಿಂಗ್ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತೇಳಿ ಡೆಮಾಲಿಷ್ ಮಾಡಿ ಎಲ್ಲ ಹಾಳು ಮಾಡಿ ಶೆಡ್ ಮಾಡ್ತೀವಿ. ಒಳ್ಳೆ ಚೆನ್ನಾಗಿರೋ ಬಿಲ್ಡಿಂಗು ಡೆಮಾಲಿಷ್ ಮಾಡಿಬಿಟ್ರು. ಇವಾಗ ಡೆಮಾಲಿಷ್ ಮಾಡಿ ಶೆಡ್ ಹಾಕ್ಕೊಟ್ಟು ತಾತ್ಕಾಲಿಕವಾಗಿ ಶೆಡ್ ಹಾಕ್ಕೊಡ್ತೀವಿ, ಆಮೇಲೆ ಕಟ್ಕೊಡ್ತೀವಿ ಅಂತ ಇದು ಮಾಡಿದ್ರು. ಈ 5 ಎಕರೆ ಈ ಸ್ಪಾಟಲ್ಲಿ ಕಟ್ಕೊಡ್ತೀವಿ ಅಂತ ಇದು ಮಾಡಿದರು. ಅವ್ರು ಇನ್ನೂ ಕಟ್ಟೂ ಇಲ್ಲ, ನಮಗೆ ಇದು ಏನೂ ಹೆಲ್ಪೂ ಆಗಿಲ್ಲ. ನಿಮ್ಮ ಹೆಸರು? ಅಸ್ಲಂ. ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನಾವಿಲ್ಲಿ 92ಇಂದ ಇಲ್ಲಿ ಸ್ಟಾರ್ಟಿಂಗ್. ನಾವು ಫಸ್ಟ್ ಅಲಾಟ್ ಆಗಿದ್ದೇನೆ, ಫಸ್ಟ್ ಇಲ್ಲಿ ಬಂದು ವಾಸ ಇದ್ದೀವಿ. ಇದು कौन बोले तुमने ये आपको देती है कारण? सबको भी दे दी कार्ड। वो उनको कहते अलर्ट वाले हमको खाली ये देती, चेक देती, चेक भी दे रही, कार्ड बना कर वाले कार्ड देती, नहीं सर नहीं देते। अब हम ना तुम ना ये सही है क्या? वो है ना घर में ही क्या तुम्हें? जब दिखाओ उनको, लिखा को घर फोड़ को लिखा लिए, लिखा को क्या डेमोलिश घर ही तोड़ डाले हम। बता सामना लिख को 300 घर ही तोड़ डाले, सामान है अंदर घर तोड़ डाले। कार्ड देती कौन बोले तुम? अब देखिए बाको कौन गरुड़ा माल वाले आती ना, वे स्लम बोर्ड वाले आती हैं। आज देरी 1 बजे आती है। किसे हम ना खरीदी ना उनको भी देती हूँ, पूछो। 92 ಇಂದ ನೀವು ರೆಂಟಿಗೆ ಇದ್ದೀರಿ? 92 ಇಂದ ರೆಂಟಿಗೆ. 92 ಇಂದ. ನಿಮ್ಮ ಓನರ್ ಅವರೆಲ್ಲಿದ್ದಾರೆ? ಓನರ್ ಬಂದ್ಬಿಟ್ಟಿದೆ, ನಮ್ಮ ಇದರಲ್ಲೇ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರ ಹತ್ರ ಪರ್ಚೇಸ್ ಮಾಡಿದ್ವಿ ನಾವು. ಪರ್ಚೇಸ್ ಮಾಡಿದ್ದೀವಿ. ಇಲ್ಲ ಪರ್ಚೇಸ್ ಅಂದರೆ ಇಲ್ಲ, ಪರ್ಚೇಸ್ ಅಂದರೆ ರೆಂಟಿಗೆ ಇದಾಗಿದ್ದೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇದೆ. ನಾವು ರೆಂಟು 250 ರೂಪಾಯಿ ರೆಂಟ್ ಕಟ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ರಸೀದಿ ಕೊಡೋದು. ಈಗ ಅಲಾಟ್ಮೆಂಟ್ ಅವರಿಗೆ ಹೋಗುತ್ತಲ್ವಾ? ಅಲಾಟ್ಮೆಂಟ್ ಅವರಿಗೆ ಹೋಗುತ್ತೆ, ಅವ್ರ ಹೆಸರಲ್ಲೇ ಹೋಗುತ್ತೆ. ಸೊ ನಾವು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಇಲ್ಲಿ ಇರೋದಕ್ಕೆ ನಮ್ಮ ಹತ್ರ ಎಲ್ಲ ಹಕ್ಕು ಪತ್ರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅವ್ರು ಏನು ಮಾಡ್ತಾವ್ರೆ, ಈ ಕಾರ್ಡ್ ಕೊಡ್ತಾವ್ರೆ. ಸರ್ಜಾಪುರಲ್ಲಿ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಾರ್ಡ್ ಕೊಡ್ತಾವ್ರೆ. ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇನ್ನೂ ಕೊಟ್ಟಿಲ್ಲ ಅವರು, ಅದಕ್ಕೆ ಕಾರ್ಡ್ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ ಅವರು. ಅದೇ ಇಲ್ಲ, ಬಯೋಮೆಟ್ರಿಕ್ ಕಾರ್ಡ್ ಬೇರೆ, ಇದು ಬಯೋಮೆಟ್ರಿಕ್ ಕಾರ್ಡ್ ಇದೆ. ಬಯೋಮೆಟ್ರಿಕ್ ಕಾರ್ಡಿಂದ ಇವಾಗ ಕೊಡ್ತೀವಿ ಅಂತ ಇದೆ. ಫಸ್ಟ್ ಏನು ಮಾಡಿದ್ರು, ಬಯೋಮೆಟ್ರಿಕ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ ಬೇರೆ. ಆಧಾರ್ ಬೇರೆ ಇದೆ. ಆಧಾರ್ ಕಾರ್ಡ್ ಏನು ಪ್ರಯೋಜನ ಅದಕ್ಕೆ? ಬಯೋಮೆಟ್ರಿಕ್ ಕಾರ್ಡಲ್ಲಿ ಏನು ಮಾಡಿದೆ, ನಮ್ಮ ಫ್ಯಾಮಿಲಿ ಫೋಟೋ ಹಿಡ್ಕೊಂಡು, ಫ್ಯಾಮಿಲಿ ಫೋಟೋಯಲ್ಲಿ ನಮ್ಮ
ಈ ಡಾಕ್ಯುಮೆಂಟ್ಸೇ ತೊಗೊಂಡಿದ್ರು ಫಸ್ಟು. ಫ್ಯಾಮಿಲಿ ಫೋಟೋಲ್ಲಿ ನಮ್ಮ ಎಲ್ಲರದ್ದು ಇದೆ ಹೆಸರು. ಸರ್ಜಾಪುರಲ್ಲಿ ಇದು ಕೊಡ್ತೀವಿ ಅಂತ ಸ್ಲಮ್ ಬೋರ್ಡ್ ಅವರು ಇದು ಮಾಡ್ತಾರೆ. ಅದಕ್ಕೆ ಬಯೋಮೆಟ್ರಿಕ್ ಕಾರ್ಡ್ ಇದೇನು ಐ ಮೀನ್ ಬಿ ಪಿ ಎಲ್ ಸ್ಟೇಟಸ್ ಅಂತ ಏನಾದರೂ BPL ಸ್ಟೇಟಸ್ ಇದೆ. BPL ಸ್ಟೇಟಸ್ ಬರುತ್ತೆ ಅದು. ನಮ್ಮದೆಲ್ಲ BPL ಕಾರ್ಡು ಇದೆ, ಇದು ಆಧಾರ್ ಕಾರ್ಡು ಎಲ್ಲ ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ಬೇರೆ ಗ್ರೂಪ್ ಯಾವುದು ಇಲ್ವಾ ನಿಮಗೋಸ್ಕರ? ಇದು ಐ ಮೀನ್ ಮೊದಲು ಸಂಘಗಳಿತ್ತು ಫೈಟ್ ಮಾಡೋಕ್ಕೆ. ಇದು ಫೈಟ್ ಮಾಡೋಕ್ಕೆ ಅಂಬೇಡ್ಕರ್ ಸಂಘ ಅಂತ ಇತ್ತು. ಇದೆ ಡಾಕ್ಟರ್ ಅಂಬೇಡ್ಕರ್ ಸಂಘ ಅಂತ ಅವರಿದ್ರು. ಅವರು ಸೈಲೆಂಟ್ ಆಗಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ, ಯಾರೂ ಇಲ್ಲ. ಇಲ್ಲಿ ಮೈನ್ಲಿ ಐ ಮೀನ್ ಇಲ್ಲಿ ಇದು ದಲಿತಗಳು ಮಾತ್ರ ಅಲ್ಲ, ಇದು ಎಲ್ಲರಿದ್ದಾರೆ, ಎಲ್ಲ ಕ್ಯಾಸ್ಟು ಇದೆ, ಎಲ್ಲ ಕ್ಯಾಸ್ಟು ಇದ್ದಾರೆ.